ಹೇಟ್ ಮೀ ಫಾರ್ ಸೇಯಿಂಗ್ ದಿಸ್, ಕರೆಂಟ್ ಟೆಕ್ನಾಲಜೀಸ್ ಆರ್ ರೂಯಿನಿಂಗ್ ಅಸ್. ಮುಂಚೆ ಎಲ್ಲ ನಾವು ಫುಡ್ ಪಾರ್ಸಲ್ ತಗೋಬೇಕು ಅಂದ್ರೆ ಹೊರಗಡೆ ಹೋಗ್ತಾ ಇದ್ವಿ, ಬಟ್ ಈಗ ಫಿಂಗರ್ ಟಿಪ್ ಅಲ್ಲೇ ಇದೆ ಸ್ವಿಗ್ಗಿ, ಝೊಮ್ಯಾಟೊ. ಮುಂಚೆ ಎಲ್ಲ ಹೊರಗಡೆ ಹೋಗ್ಬೇಕು ಅಂದ್ರೆ ನಾವು ಆಟೋ ಹಿಡಿತಾ ಇದ್ವಿ, ಅಟ್ಲೀಸ್ಟ್ ಆಟೋ ಸ್ಟ್ಯಾಂಡ್ ವರೆಗೂ ನಡ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ಈಗ ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಮನೆ ಬಾಗಿಲಿಗೆ ತಂದು ನಿಲ್ಲಿಸ್ತಾನೆ. ಜಾಗ ಇತ್ತು ಅನ್ಕೊಳ್ಳಿ, ಹೊಸರ ಮೇಲೆ ಹಚ್ಬಿಟ್ಟು ನಿಲ್ಲಿಸ್ತಾನೆ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವೆಲ್ಲವೂ ನಮ್ಮ ಆಕ್ಟಿವಿಟಿ ಲೆವೆಲ್, ನಮ್ಮ ಓವರ್ ಆಲ್ ಮೂವ್ಮೆಂಟ್ ನ ಕಟ್ ಡೌನ್ ಮಾಡ್ತಾ ಇದೆ. ಸೊ ಇದು ಇದೇ ರೀತಿ ಕಂಟಿನ್ಯೂ ಆಯ್ತು ಅನ್ಕೊಳ್ಳಿ, ಡೆಫಿನೆಟ್ಲಿ ಒಂದಿನ ನಾವೆಲ್ಲರೂ ಒಬೇಸ್ ಆಗ್ತೀವಿ, ಒಬೇಸಿಟಿ ರೀಚ್ ಆಗ್ತೀವಿ. ಸೊ ಒಂದ್ಸಲ ಒಬೇಸಿಟಿ ಬಂತು ಅಂದ್ರೆ ಇಟ್ ವಿಲ್ ಅಟ್ರಾಕ್ಟ್ ಎವ್ರಿ ಡಿಸೀಸಸ್ ಈಸಿಲಿ. ನಿಮಗೆ ಟ್ರೈಗ್ಲಿಸರ್ ಇರ್ಬೋದು, ಡಯಾಬಿಟಿಕ್ ಕಂಡೀಷನ್ ಇರ್ಬೋದು, ಅಥವಾ ನಿಮ್ಮ ಥೈರಾಯ್ಡ್ ಇರ್ಬೋದು. ಮೋಸ್ಟ್ ಆಫ್ ದ ಇಶ್ಯೂಸ್ ನಮಗೆ ಬರೋದೇ ನಮ್ಮ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆದಾಗ, ನಮ್ಮ ಬಾಡಿ ವೇಟ್ ಜಾಸ್ತಿ ಆದಾಗ. ಸೊ ಫ್ಯಾಟ್ ಪರ್ಸೆಂಟೇಜ್ ಹೇಗೆ ಜಾಸ್ತಿ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ಓವರ್ ಈಟಿಂಗ್, ಬಿಕಾಸ್ ಆಫ್ ಲ್ಯಾಕ್ ಆಫ್ ಆಕ್ಟಿವಿಟಿ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಟೆಕ್ನಾಲಜಿ ಯೂಸ್ ಮಾಡಿ, ಅಟ್ ದ ಸೇಮ್ ಟೈಮ್ ಬಿ ಕಾನ್ಶಿಯಸ್, ಬಿ ರೆಸ್ಪಾನ್ಸಿಬಲ್ ಎನಫ್ ಟು ಟೇಕ್ ಕೇರ್ ಆಫ್ ಯುವರ್ ವೆಲ್ ಬೀಯಿಂಗ್ ಇನ್ ಫಿಟ್ನೆಸ್. ನೀವು ಇದನ್ನ ಮಾಡಿಲ್ಲ ಅನ್ಕೊಳ್ಳಿ, ನಿಮ್ಮನ್ನ ಅಡ್ವಾಂಟೇಜ್ ತಗೊಳ್ಳೋದು ನಾವೇ. ಯಾರು ಹೇಳಿ? ಫಿಟ್ನೆಸ್ ಕೋಚಸ್ ಅಥವಾ ಡಾಕ್ಟರ್ಸ್. ಯಾಕೆಂದ್ರೆ ನೀವು ಫಿಟ್ ಆಗ್ಲೇಬೇಕು. ನೀವು ಫಿಟ್ ಆದ್ರೆ ತಾನೇ ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳೋದು. ಸೊ ಇಫ್ ಯು ಡೋಂಟ್ ವಾಂಟ್ ಟು ಕಮ್ ಟು ಅಸ್, ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್. ದಿಸ್ ಇಸ್ ಅ ರಿಮೈಂಡರ್ ಫಾರ್ ಯುವರ್ ಬೆಟರ್ ಫ್ಯೂಚರ್.